ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ ನಲ್ಲಿ ಪ್ರತಿ ವಾರವೂ ಹೊಸ ಡ್ರಾಮಾ, ಹೊಸ ತಿರುವುಗಳು ನಡೆಯುತ್ತಲೇ ಇದ್ದು, ಈ ಬಾರಿ ಕ್ಯಾಪ್ಟನ್ ಮಾಳು ಅವರ ವಿಶೇಷ ಅಧಿಕಾರದಿಂದ 6 ಸ್ಪರ್ಧಿಗಳನ್ನ ನೇರ ನಾಮಿನೇಷನ್ಗೆ ಕಳುಹಿಸಿದ್ದಾರೆ. ಆ ಪಟ್ಟಿಯಲ್ಲಿ ಅಶ್ವಿನಿ ಗೌಡ, ಸುಧೀರ್, ರಕ್ಷಿತಾ ಶೆಟ್ಟಿ, ಧ್ರುವಂತ್, ರಾಶಿಕಾ ಶೆಟ್ಟಿ ಮತ್ತು ಜಾಹ್ನವಿ ಇದ್ದಾರೆ. ಈ 6 ಮಂದಿಯೂ ಈ ವಾರ ಮನೆಯಿಂದ ಹೊರಹೋಗುವ ಅಪಾಯದಲ್ಲಿದ್ದಾರೆ. ನಾಮಿನೇಷನ್ ಘೋಷಣೆಯೇ ಆಯಿತು ಎನ್ನುವಷ್ಟರಲ್ಲಿ ಬಿಗ್ ಬಾಸ್ ಮತ್ತೊಂದು ಟಾಸ್ಕ್ ಘೋಷಿಸಿದರು. ಮನೆಯನ್ನ 2 ತಂಡಗಳಾಗಿ ವಿಭಜಿಸಲಾಗಿದೆ. ಒಂದು ತಂಡ ನಾಮಿನೇಟ್ ಆಗಿರುವವರು, ಮತ್ತೊಂದು ಸೇಫ್ ಆಗಿರುವರು. ಈ 2 ತಂಡಗಳ ನಡುವೆ ವಿಶೇಷ ಚಟುವಟಿಕೆ ನಡೆಯಿತು. ಆ ಟಾಸ್ಕ್ನಲ್ಲಿ ನಾಮಿನೇಟ್ ತಂಡವೇ ಗೆಲುವು ಸಾಧಿಸಿತು. ಗೆಲುವಿನ ರಿವಾರ್ಡ್ ಏನೆಂದರೆ ನಾಮಿನೇಟ್ ತಂಡದ ಒಬ್ಬ ಸದಸ್ಯರನ್ನ ಸೇಫ್ ಮಾಡಬೇಕು. ಆದ್ರೆ ಸೇಫ್ ತಂಡದಿಂದ ಒಬ್ಬರನ್ನ ನಾಮಿನೇಷನ್ಗೆ ತಳ್ಳಬೇಕು. ಈ ಒಂದು ನಿರ್ಧಾರಕ್ಕೆ ನಾಮಿನೇಟ್ ತಂಡದಲ್ಲಿ ಭಾರಿ ಗೊಂದಲ, ಜಗಳ, ಆಕ್ರೋಶ ಶುರುವಾಗಿದೆ. ತಂಡದಲ್ಲಿ ಎಲ್ಲರೂ ತಮ್ಮನ್ನ ತಾವು ಸೇಫ್ ಮಾಡಿಕೊಳ್ಳಲು ಒತ್ತಡ ಹಾಕತೊಡಗಿದ್ದಾರೆ. ಆದರೆ ರಕ್ಷಿತಾ ಶೆಟ್ಟಿ ಮಾತ್ರ ದೃಢವಾಗಿ ನಿಂತರು. ಕಾಕ್ರೋಚ್ ಸುದೀಪ್ ಸೇಫ್ ಆಗಬೇಕು ಎಂದು ಒತ್ತಾಯ ಮಾಡಿದರು. ರಕ್ಷಿತಾ ಅವರ ಈ ನಿಲುವಿಗೆ ತಂಡದಲ್ಲಿ ಯಾರೂ ವಿರೋಧಿಸಲಿಲ್ಲ. ಆದರೆ ರಾಶಿಕಾ ಶೆಟ್ಟಿ ಇದನ್ನ ಸಹಿಸಲಿಲ್ಲ. ಪ್ರತಿ ವಾರ ನಾನು ನಾಮಿನೇಟ್ ಆಗ್ತಿದ್ದೇನೆ. ಈಗಾಗಲೇ 4 ವಾರಗಳಿಂದ ನಾನು ಅಪಾಯದಲ್ಲಿದ್ದೇನೆ. ಈ ಬಾರಿ ನನಗೆ ಅವಕಾಶ ಕೊಡಿ ಎಂದು ರಾಶಿಕಾ ಕಣ್ಣೀರಿಟ್ಟು ಮನವಿ ಮಾಡಿದರು. ಆದರೆ ರಕ್ಷಿತಾ ಒಪ್ಪಲಿಲ್ಲ. ಒಂಟಿ ಹಿಡಿತದಿಂದ ಸುದಿಯನ್ನೇ ಸೇಫ್ ಮಾಡಬೇಕೆಂದು ಒತ್ತಾಯ ಮಾಡಿದರು. ಇದರಿಂದ ರಾಶಿಕಾ, ನೀನು ವಿಷಕಾರಿ, ನಿನ್ನಂತೆ ಒಬ್ಬಳ ಮೇಲೆ ಈ ನಿರ್ಧಾರ ಹಾಕೋಕೆ ನಾನು ಬಿಡಲ್ಲ ಎಂದು ಕೂಗಿದರು. ರಕ್ಷಿತಾ ಕೂಡ ಸುಮ್ಮನಿರಲಿಲ್ಲ. ನೀನು ಮಾತನಾಡುವ ರೀತಿಯೇ ಸರಿಯಿಲ್ಲ. ಇಷ್ಟೊತ್ತು ಯಾರು ನಿನಗೆ ಏನು ಹೇಳಲಿಲ್ಲ, ಆದರೆ ನಿನ್ನ ನಡವಳಿಕೆ ಸರಿಯಿಲ್ಲ ಎಂದು ಪ್ರತ್ಯುತ್ತರ ನೀಡಿದ್ದಾರೆ. ಇಬ್ಬರ ನಡುವೆ ಗಲಾಟೆ ಶುರುವಾಗಿ ಉಳಿದ ಸ್ಪರ್ಧಿಗಳು ಶಾಂತಗೊಳಿಸಲು ಮಧ್ಯ ಪ್ರವೇಶಿಸಬೇಕಾಯಿತು. ರಾಶಿಕಾ ಅವರ ಕಣ್ಣೀರು, ರಕ್ಷಿತಾ ಅವರ ದೃಢ ನಿಲುವು ಎಲ್ಲರೂ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಜಗಳದ ನಡುವೆಯೇ ಸುದಿಯನ್ನ ಸೇಫ್ ಮಾಡುವ ನಿರ್ಧಾರಕ್ಕೆ ಒಪ್ಪಿಗೆ ಸಿಕ್ಕಿದೆ ಅಥವಾ ರಾಶಿಕಾ ಅವರ ಆಕ್ರೋಶಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಬೇರೆ ತಿರುವು ಬಂತೆ? ಅಂತಿಮವಾಗಿ ಸೇಫ್ ಆದ ಸದಸ್ಯ ಸೇಫ್ ತಂಡಕ್ಕೆ ಸೇರಿಕೊಳ್ಳಲಿದ್ದಾರೆ. ನಾಮಿನೇಟ್ ಆದ ಸದಸ್ಯ ನಾಮಿನೇಟ್ ತಂಡದೊಂದಿಗೆ ಹೋಗಿ ಈ ವಾರ ಎಲಿಮಿನೇಷನ್ಗೆ ಒಳಹೋಗುವ ಸಾಧ್ಯತೆ ಹೆಚ್ಚಿದೆ. ಈ ಎಲ್ಲಾ ಡ್ರಾಮಾದ ನಂತರ ಯಾರು ಸೇಫ್, ಯಾರು ಅಪಾಯದಲ್ಲಿದ್ದಾರೆ ಅನ್ನೋದನ್ನ ನೋಡ್ಬೇಕಿದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.